ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಅಸ್ಟ್ರೋ ಕನ್ನಡಿಗ. ಎಸ್ ಫ್ರೆಂಡ್ಸ್, ಎಂದಿನಂತೆ ಇನ್ನೊಂದು ಕೈ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ನಾನು ಮಾಡುವಂಥ ಎಲ್ಲ ವಿಡಿಯೋದ ಅಪ್ಡೇಟ್ಸ್ ನಿಮಗೆ ತಲುಪುತ್ತೆ. ಎಲ್ಲರಿಗಿಂತ ಮುಂಚೆ ವಿಡಿಯೋ ನೋಡುವಂಥರ ಜೊತೆಗೆ ನಿಮ್ಮ ಕೈಯಿನ ಹಸ್ತರೇಖಾಶಾಸ್ತ್ರ ಸಹ ನೀವು ಕೇಳ್ಬೋದು. ಇಫ್ ಯು ಆರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಅಂದರೆ ನಿಮ್ಮ ಒಂದು ಫ್ರೆಂಡ್ಸ್ಗೂ ರೆಕಮೆಂಡ್ ಮಾಡಿ. ಭಾಳಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಮತ್ತು ನಿಮ್ಮ ಮುಂದಿನ ಆಗುವಗಳನ್ನು ತಿಳ್ಕೊಳ್ಳೋದ್ರಿಂದ ನಿಮಗೂ ಸಹ ಏನಾಗುತ್ತೆ ಅಂದರೆ ಮುಂದಿನ ಒಂದು ಭವಿಷ್ಯದ ಬಗ್ಗೆ ಒಂದು ಅಲರ್ಟ್ ಇರೋದ್ರಿಂದ ಅಂಥ ಒಂದು ಸಮಸ್ಯೆಗಳು ಸಂಭವಿಸೋದಿಲ್ಲ ಅಂತ ಹೇಳ್ಬೋದು. ಸೊ ಈಗ ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್. ನೋಡಿ, ಈ ಒಂದು ಕೈಯಲ್ಲಿ ನಮಗೆ ಸ್ಪೆಷಲಿ ನಾವು ಫಸ್ಟ್ ನೋಡಬೇಕಾಗಿರೋದಪ್ಪ ಅಂದರೆ ನೋಡಿ, ಈ ಒಂದು ಹ್ಯಾಂಡ್ ಮತ್ತು ಬೆರಳಿನ ಕೋಆರ್ಡಿನೇಷನ್. ಸೊ ಬೆರಳು ಮತ್ತು ಹ್ಯಾಂಡ್ಗಿಂತ ಸ್ವಲ್ಪ ಶಾರ್ಟ್ ಆಗಿದ್ದಾವೆ ಅಂದರೆ ಇವರು ಡ್ರಿವನ್ ಬೈ ಇನ್ಸ್ಟಿಂಕ್ಟ್ ಅಂತ ಹೇಳ್ತೀವಿ. ಅಂದರೆ ಹುಟ್ಟುತ್ತಲೇ ಬಂದಿರುವಂಥ ಕೆಲವಾರು ಗುಣಗಳು, ಅವುಗಳು ತುಂಬ ಡಾಮಿನೆನ್ಸ್ ಇರ್ತವೆ ಅಂತ ಹೇಳ್ಬೋದು. ಅದು ಕಾಮ, ಕ್ರೋಧ, ಲೋಭ, ಮೋಹ, ಮಾತ್ಸರ್ಯ ಅಂತ ನಾನು ಪ್ರತಿ ವಿಡಿಯೋದಲ್ಲಿ ಹೇಳೋದು ಬೇಡ. ಸೊ ಹಾಗಾಗಿ ಕೆಲವು ಇನ್ಸ್ಟಿಂಕ್ಟ್ ಡ್ರಿವನ್ ಅಂದರೆ ನಮಗೆ ಪ್ರತಿಯೊಬ್ಬರಿಗೂ ನಿಮಗೆ ಹಸಿವಾಗುತ್ತೆ, ಬಾಯಾರಿಕೆ ಆಗುತ್ತೆ, ಹಾಗೆ ಏನಾಗುತ್ತೆ ಕಾಮದ ಒಂದು ಬಯಕೆ ಮೂಡುತ್ತೆ. ಈ ಎಲ್ಲ ವಿಚಾರಗಳಲ್ಲಿ ಸ್ವಲ್ಪ ಅಷ್ಟು ಕಂಟ್ರೋಲ್ ಇರೋದಿಲ್ಲ. ದಟ್ ಮೀನ್ಸ್ ಟು ಸೇ ದೇ ಆರ್ ವೆರಿ ಈಗರ್ ಟು ಫುಲ್ಫಿಲ್ ದೇರ್ ಬೇಸಿಕ್ ನೀಡ್ಸ್. ಅಂದರೆ ಅವರ ಒಂದು ಏನಿರುತ್ತೆ, ಆ ಒಂದು ಬೇಸಿಕ್ ಇನ್ಸ್ಟಿಂಕ್ಟನ್ನು ಪೂರ್ಣಗೊಳಿಸ್ಕೊಳ್ಳೋದಕ್ಕೆ ತುಂಬ ಒಂದು ಎಫರ್ಟ್ ಆಗ್ತಾರೆ. ಸೊ ದಟ್ ಮೀನ್ಸ್ ಟು ಸೇ ಅವ್ರಿಗೆ ಅಷ್ಟು ಕಂಟ್ರೋಲ್ ಇರೋದಿಲ್ಲ. ಸೊ ಒನ್ಸ್ ದೇ ವುಡ್ ಲೈಕ್ ಟು ಈಟ್ ಅಂತ ಅಂದ್ಕೊಂಡ್ರೆ ಅಟ್ ಎನಿ ಕಂಡೀಷನ್ ದೇ ಹ್ಯಾವ್ ಟು ಈಟ್, ಆ ಥರ ಸೊ ಇರುತ್ತೆ ಅಂತ ಹೇಳ್ಬೋದು. ಸ್ವಲ್ಪ ಕಂಟ್ರೋಲಿಂಗ್ ಕೇಪಬಿಲಿಟೀಸ್ ಕಡಿಮೆ ಇರುತ್ತೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಸೊ ನೆಕ್ಸ್ಟು ಬಂದು ನೋಡಿ, ಈ ಒಂದು ಕೈನ ಒಂದು ಬೆರಳುಗಳನ್ನು ನೋಡಿದಾಗ ನಮಗೆ ನೋಡಿ ಸ್ವಲ್ಪ ಶಾರ್ಟ್ ಅನ್ನಿಸ್ತಾ ಇದೆ. ಅಂದರೆ ಸ್ವಲ್ಪ ಮುಜುಗರನ ವ್ಯಕ್ತಪಡಿಸುವಂಥ ವ್ಯಕ್ತಿ ಸೊ ಬೇಗ ಓಪನ್ ಅಪ್ ಆಗೋದಿಲ್ಲ. ಆಗೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಸನ್ನಿವೇಶಕ್ಕೆ ಒಂದು ಇದಕ್ಕೆ ಹೊಂದ್ಕೋಬೇಕಾದ್ರೆ ಏನು ಮಾಡೋಕ್ಕಾಗುತ್ತೆ, ಸ್ವಲ್ಪ ಅಡ್ಜಸ್ಟಿಂಗ್ ಕೇಪಬಿಲಿಟೀಸು ಸ್ವಲ್ಪ ಇವ್ರಿಗೆ ಕಡಿಮೆ ಇರುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ಹಾಗಾಗಿ ಅಡ್ಜಸ್ಟಿಂಗ್ ಕೇಪಬಿಲಿಟೀಸನ್ನು ಆದಷ್ಟು ಸ್ವಲ್ಪ ನೋಡಿಕೊಂಡು ಇಮಿಡಿಯೇಟಾಗಿ ಅಡ್ಜಸ್ಟ್ ಆಗೋದಿಲ್ಲ, ಸ್ವಲ್ಪ ಟೈಮ್ ತೊಗೋತಾರೆ ಅಡ್ಜಸ್ಟ್ ಆಗೋದಕ್ಕೆ. ಜೊತೆಗೆ ಸ್ವಲ್ಪ ಎಕ್ಸ್ಪ್ರೆಸ್ಸಿಂಗ್ ಎಬಿಲಿಟೀಸ್ ಇರೋದಿಲ್ಲ, ತನಗೇನು ಅನಿಸುತ್ತೆ ಅದನ್ನು ಹೇಳ್ಕೊಳ್ಳೋದು. ನೆಕ್ಸ್ಟ್ ನಿಮಗೆ ತುಂಬ ಇದು ನೋಡಿ, ಗುರುಗಳು ಸ್ವಲ್ಪ ಎತ್ತರವಾಗಿರೋದನ್ನು ಕಾಣಿಸುತ್ತೆ. ಇದರ ಅರ್ಥ ಇವರು ಸ್ವಲ್ಪ ನನ್ನದು ಅನ್ನುವಂಥ ಒಂದು ಆ್ಯಟಿಟ್ಯೂಡ್ ಇರುತ್ತೆ. ಜೊತೆಗೆ ಒಂದು ಲೀಡರ್ಶಿಪ್ ಕೇಪಬಿಲಿಟೀಸನ್ನು ಹೊಂದಿರ್ತಾರೆ. ಸ್ವಲ್ಪ ನಾನು ಮಾಡ್ತೀನಿ, ನನ್ನ ಕೈಲಾಗುತ್ತೆ, ನನ್ನಿಂದ ಇದು ಸಾಧ್ಯ ಅನ್ನೋವಂಥ ಒಂದು ಬೇಸಿಕ್ ಇನ್ಸ್ಟಿಂಕ್ಟ್ ಇವ್ರಿಗೆ ಇರುತ್ತೆ ಅಂತ ಹೇಳ್ಬೋದು. ಅಂದರೆ ನನಗೆ ಸಾಧ್ಯ ಆಗುತ್ತೆ. ಕೆಲವು ಟೈಮಲ್ಲಿ ಅಸಾಧ್ಯವಾದನ್ನು ಸಹ ಸಾಧನೆ ಮಾಡ್ತೀನಿ ಅನ್ನೋವಂಥ ಒಂದು ಉತ್ಸಾಹ ಇವರು ತೋರಿಸುವಂಥದ್ದನ್ನು ಕಾಣಿಸುತ್ತೆ. ಸೊ ಕೆಲವು ಸಂದರ್ಭದಲ್ಲಿ ಅದನ್ನು ಸಾಧಿಸಿ ತೋರಿಸ್ತಾರೆ ಕೂಡ. ಸೊ ಅದಕ್ಕೆ ಬೇರೆ ಒಂದು ಚಿಹ್ನೆಗಳು ಇವು ಅವಕ್ಕೆ ಸಪೋರ್ಟಿವ್ ಆಗಿದ್ದಾವೆ ಅಂತ ನೋಡೋದಾದರೆ ನೋಡಿ, ಇಲ್ಲಿ ಸೂರ್ಯ ಪರ್ವತದ ಕೆಳಗೆ ನಿಮಗೆ ಅತ್ಯಂತ ಉತ್ತಮವಾದಂಥ ಒಂದು ಮೀನಿನ ಆಕೃತಿ ಇಲ್ಲಿ ಕಂಡು ಬರ್ತಾ ಇರೋದನ್ನು ಕಾಣಿಸುತ್ತೆ. ತುಂಬ ಗ್ರೇಟೆಸ್ಟ್ ಒಂದು ಸಿಂಬಲ್ ಇದು ಅಂತ ಹೇಳ್ಬೋದು. ಯಾಕಂದರೆ ಇದು ತುಂಬ ರೇರ್, ಎಲ್ಲರ ಕೈಯಲ್ಲೂ ಇರೋದಿಲ್ಲ. ಸೊ ಹಾಗಾಗಿ ಇವರು ಅತ್ಯುತ್ತಮವಾದಂಥ ಒಂದು ಸರ್ಕಾರಿ ನೌಕರಿ ಆಗಿರ್ಬೋದು ಅಥವಾ ಒಂದು ಪ್ರೈವೇಟ್ ನೌಕರಿ ಆದರೂ ಪಡಿತಾರೆ. ಮತ್ತು ಅತ್ಯುತ್ತಮವಾದ ಕಲೆ ಇದೆ. ಈ ಇವರನ್ನು ಜನಪ್ರಿಯರನ್ನಾಗಿ ಗೊಳಿಸುತ್ತೆ ಅಂತಲೂ ಹೇಳ್ಬೋದು ಫ್ರೆಂಡ್ಸ್. ಸೊ ನೆಕ್ಸ್ಟು ಬಂದು ನೋಡಿ, ಇಲ್ಲಿ ನೋಡಿ ಹೆಡ್ಲೈನು ಮತ್ತು ಹೆಡ್ಲೈನು ಇವೆರಡರ ಮಿಡ್ಲಲ್ಲಿ ಒಂದು ಐಲ್ಯಾಂಡ್ ಥರ ಸಿಂಬಲ್ ಇರೋದನ್ನು ಕಾಣಿಸುತ್ತೆ. ಸೊ ಸ್ವಲ್ಪ ಮ್ಯಾರೇಜ್ ಆಗೋ ಸಂದರ್ಭದಲ್ಲಿ ಸ್ವಲ್ಪ ಇಶ್ಯೂಸ್ ಆಗುತ್ತೆ. ಸ್ವಲ್ಪ ನೋಡಿಕೊಂಡು ಮುಂದುವರಿರಿ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿಂದ ಒಂದು ಭಾಗ್ಯರೇಖೆ ಇಲ್ಲಿ ಬರ್ತಾ ಇದೆ.
ನೋಡಿ ಇಲ್ಲಿಂದ ಭಾಗ್ಯರೇಖೆ ಇಲ್ಲಿ ಬರ್ತಾ ಇದೆ, ಮತ್ತು ಇಲ್ಲಿಂದ ಒಂದು ಕಂಟಿನ್ಯೂ ಹಿಂಗೆ ಆಗ್ತಾ ಇರೋದನ್ನು ಕಾಣಿಸುತ್ತೆ. ಸೊ ಹಾಗಾಗಿ 35 ವರ್ಷದವರೆಗೆ ಒಂದು ಪ್ರೊಫೆಷನ್ ಇದ್ದರೆ 35 ವರ್ಷದ ನಂತರ ಆ ಪ್ರೊಫೆಷನನ್ನು ಚೇಂಜ್ ಮಾಡ್ತಾರೆ ಅಂತ ಸಹ ಹೇಳ್ಬೋದು. ಸೊ ಇಲ್ಲಿಂದ ಒಂದು ಅಪ್ಶೂಟ್ ಇರೋದನ್ನು ಕಾಣಿಸುತ್ತೆ, ಅಂದರೆ ಮೇಲ್ಮುಖವಾಗಿ ಚಲಿಸ್ತಾ ಇರೋದು. ಸೊ ಅರೌಂಡ್ ಒಂದು 35 ಇಯರ್ಸಲ್ಲಿ ಇವರಿಗೆ ಒಂದು ಅತ್ಯುತ್ತಮವಾದಂಥ ಬೆಳವಣಿಗೆ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ನೋಡಿ ಶುಕ್ರ ಪರ್ವತದಿಂದ ಬುಧ ರೇಖೆ ಹೊರಟಿರೋದ್ರಿಂದ ಫ್ಯಾಮಿಲಿ ರಿಲೇಟೆಡ್ ಬಿಸ್ನೆಸ್ಸನ್ನು, ಅಂದರೆ ಫ್ಯಾಮಿಲಿ ಒಂದು ಬಂಡವಾಳ ಹಾಕ್ಕೊಟ್ಟಿರ್ತಾರೆ, ಆ ಒಂದು ಬಿಸ್ನೆಸ್ಸನ್ನು ಇವರು ಮಾಡಿ ಅತ್ಯಂತ ಯಶಸ್ವಿ ಆಗುವಂಥ ಸಾಧ್ಯತೆಗಳು ಸಹ ಇರುತ್ತೆ. ಇಲ್ಲಿ ನೋಡಿ ಮನಿ ಟ್ರಯಾಂಗಲ್ ಸಹ ತುಂಬ ಚೆನ್ನಾಗಿ ಮೂಡಿ ಬಂದಿರೋದ್ರಿಂದ ಇವರು ಹಣವನ್ನು ಉಳಿಸ್ತಾರೆ, ಗಳಿಸ್ತಾರೆ ಹಾಗೂ ಬೆಳೆಸ್ತಾರೆ ಅಂತಲೂ ಹೇಳ್ಬೋದು ಫ್ರೆಂಡ್ಸ್. ಸೊ ಮತ್ತು ಶುಕ್ರ ಪರ್ವ ನೋಡಿ, ಶುಕ್ರ ಪರ್ವದಲ್ಲಿ ಸ್ವಲ್ಪ ಇಲ್ಲಿ ತಗ್ಗಿರೋದನ್ನು ಕಾಣಿಸುತ್ತೆ. ಎಸ್, ಇಲ್ಲಿ ಉಳಿದಂತೆ ಇಲ್ಲೆಲ್ಲ ರೇಖೆಗಳು ಚೆನ್ನಾಗಿದೆ. ಸೊ ಹಂಗಾಗಿ ಸ್ವಲ್ಪ ವುಮೆನ್ ಅಟ್ರ್ಯಾಕ್ಷನ್ಗೆ ಜಾಸ್ತಿ ಬೀಳ್ತಾರೆ. ಸ್ವಲ್ಪ ಅಟ್ರ್ಯಾಕ್ಷನಿಂದ ಕಡಿಮೆ ಮಾಡಿಕೊಂಡ್ರೆ ಒಳ್ಳೆಯದು. ಸೊ ಅಟ್ರ್ಯಾಕ್ಟ್ ಆದಾಗ ಕೆಲವರು ಏನಾಗ್ತಾರೆ ಅಂದರೆ ಅವ್ರಿಗೋಸ್ಕರ ಹಣ, ಧನ, ಒಂದು ಸಮಯ ಎಲ್ಲ ವ್ಯರ್ಥ ಮಾಡುವಂಥ ಸಾಧ್ಯತೆಗಳಿರುತ್ತೆ. ಸೊ ಹಂಗಾಗಿ ಒಂದು ಆಕರ್ಷಣೆಯಿಂದ ಒಂದು ಆಕರ್ಷಣೆಯಿಂದ ಒಂದು ದೂರ ಇರೋದು ಪ್ರಯತ್ನ ಪಡಿ ಅಂತ ಹೇಳ್ಬೋದು. ಯಾವ ಆಕರ್ಷಣೆ ಸರ್ ಅಂತ ಕೇಳ್ತಿದ್ದೀರಾ ಅಂದರೆ, ಶುಕ್ರ ಅಂದ್ರೇ ಸೌಂದರ್ಯ ಉಪಕರಣಗಳು. ಶುಕ್ರ ಅಂದ್ರೇ ಸ್ತ್ರೀ ಮತ್ತು ಸೌಂದರ್ಯದ ಒಂದು ಹಿಂದೆ ಅಟ್ರ್ಯಾಕ್ಟ್ ಆಗುವಂಥ ಸಾಧ್ಯತೆಗಳು ಇದೆ ಅಂತ ಹೇಳ್ಬೋದು. ಇನ್ನು ಬಂದು ನೋಡಿ, ಹೆಬ್ಬೆರಳು ತುಂಬ ಎತ್ತರವಾಗಿದೆ, ತುಂಬ ಪ್ರಾಮಿನೆಂಟ್ ಆಗಿದೆ, ಲೀಡರ್ಶಿಪ್ ಕೇಪಬಿಲಿಟೀಸ್ ಇದೆ. ಮತ್ತು ಸೆಕೆಂಡ್ ಪ್ಯಾಲೇಜ್ ನೋಡಿ ತುಂಬ ಉದ್ದ ಇದೆ ಕಂಪೇರ್ ಟು ಫಸ್ಟ್ ಪ್ಯಾಲೇಜ್. ಹಾಗಾಗಿ ಇವರು ತುಂಬ ಲಾಜಿಕಲಾಗಿ ಯೋಚನೆ ಮಾಡ್ತಾರೆ, ಯೋಚನೆ ಮಾಡಿ ಆಮೇಲೆ ನಿರ್ಧಾರವನ್ನು ತಗೋತಾರೆ. ತುಂಬ ಸ್ಲೋ ಡಿಸಿಷನ್ ಆದರೂ ತುಂಬ ಅಕ್ಯುರೇಟ್ ಡಿಸಿಷನನ್ನು ಇವರು ತಗೋತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಇನ್ನು ಲೈನ್ ಆಫ್ ಏಂಜಲ್ ಗಾರ್ಡಿಯನ್ ಸಹ ಇರೋದನ್ನು ಕಾಣಿಸುತ್ತೆ. ಸೊ ಹೀಗಾಗಿ ಇವ್ರಿಗೆ ಲೈಫಲ್ಲಿ ಪ್ರೊಟೆಕ್ಷನ್ ಸಹ ಸಿಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಉಳಿದಂತೆ ಲೈಫ್ ಲೈನು ನೋಡಿ ಇಲ್ಲಿಂದ ಇಲ್ಲಿವರೆಗೂ ಬಂದಿದೆ. ಸೊ ನೆಕ್ಸ್ಟು ಹೀಗೆ ಒಂದು ಲೈನ್ ಸಹ ಇರೋದನ್ನು ಕಾಣಿಸುತ್ತೆ. ಅಂದರೆ ಇವ್ರಿಗೆ ಸರಿಸುಮಾರು ಒಂದು 55-60 ಆಸುಪಾಸಲ್ಲಿ ತಮ್ಮ ಜೀವನವನ್ನು ಆಧ್ಯಾತ್ಮಿಕತೆ ಕಡೆ ಮನ ಆ ಕಡೆ ಹೋಗುತ್ತೆ ಅಂತ ಹೇಳ್ಬೋದು. ಸೊ ಓಕೆ, ಆ ಏಜಲ್ಲಿ ಇಟ್ಸ್ ಕ್ವೈಟ್ ಕಾಮನ್ ಅಂತ ಹೇಳ್ತಾ, ಮತ್ತು ನೋಡಿ ಇಲ್ಲಿ ಒಂದು ಟ್ರಾವೆಲ್ ಲೈನ್ ಸಹ ಇರೋದನ್ನು ಕಾಣಿಸುತ್ತೆ. ಅವರು ಪ್ರಯಾಣವನ್ನು ಜಾಸ್ತಿ ಮಾಡ್ತಾರೆ ಅಂತಲೂ ಹೇಳ್ಬೋದು. ಇನ್ನು ಮ್ಯಾರೇಜ್ ಲೈನಿಗೆ ಸಂಬಂಧಪಟ್ಟಂತೆ ನೋಡಿ, ಇಲ್ಲಿಗೆ ಟೋಟಲ್ 25 ಇಯರ್ಸ್ ಅಂತ ಅಂದ್ಕೊಂಡ್ರೆ, ಇಲ್ಲಿ ನೋಡಿ ಇಲ್ಲಿಂದ 25 ಟು ಮತ್ತೆ ಅರ್ಧ ಮಾಡಿಕೊಂಡ್ರೆ ಅಲ್ಲಿಗೆ 32-33 ವರ್ಷದಲ್ಲಿ ಇವರಿಗೆ ಮದುವೆ ಆಗುತ್ತೆ ಅಂತ ಹೇಳ್ಬೋದು. ಈ ಲೈನು ಅಫೆಕ್ಷನ್ ಲೈನು ಅಥವಾ ಇಂಟ್ರೆಸ್ಟೆಡ್ ಲೈನ್, ರಿಲೇಷನ್ಶಿಪ್ ಲೈನ್ ಅಂತ ಕರಿತೀವಿ. ಸ್ವಲ್ಪ ರಿಲೇಷನ್ಶಿಪ್ಸ್ ಅದು 18-25 ಒಂದು ರಿಲೇಷನ್ಶಿಪ್ ಇರುತ್ತೆ, ಅದು ಮ್ಯಾರೇಜಾಗಿ ಕನ್ವರ್ಟ್ ಆಗೋದಿಲ್ಲ. ಇದೇ ಸುಮಾರು 31-32ರಲ್ಲಿ ಮ್ಯಾರೇಜ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಮ್ಯಾರಿಡ್ ಲೈಫ್ ಸಹ ಚೆನ್ನಾಗಿದೆ ಇವ್ರಿಗೆ ಅಂತ ಹೇಳ್ತಾ, ಇನ್ನು ಕಂಕಣ ರೇಖೆಯನ್ನು ನೋಡೋದು ಅಂತ ಆದರೆ, ಎಸ್ ನೋಡಿ ಆರೋಗ್ಯ ಇದೆ, ಓಕೆ. ಲೆಟ್ ಮಿ ಸಿ ಇನ್ ಅದರ್ ಹ್ಯಾಂಡ್, ಅಂದರೆ ಬೇರೆ ಕೈಯಲ್ಲಿ ಏನಾದರೂ ಸಿಗುತ್ತೆ ನೋಡಿ ಇವ್ರಿಗೆ. ನೋಡಿ ಇಲ್ಲಿ ಬಂದು ಹೀಗೆ ಸೇರಿಕೊಂಡು ಹೀಗೆ ಮುಂದೆ ಬಂದಿರೋದನ್ನು ಕಾಣಿಸುತ್ತೆ. ಇಫ್ ಇಟ್ ಈಸ್ ಲವ್ ಮ್ಯಾರೇಜ್ ಆಗಿದ್ದರೆ ತುಂಬ ದಿನಗಳಿಂದ ಲವ್ ಮಾಡ್ತಾ ಇರ್ತಾರೆ, ಆಮೇಲೆ ತುಂಬ ಒಂದು ಲೇಟಾಗಿ ಮ್ಯಾರೇಜ್ ಆಗುತ್ತೆ ಅಂತ ಹೇಳ್ಬೋದು. ಸೊ ದಟ್ ಈಸ್ ಓಕೆ. ನೆಕ್ಸ್ಟು ಇಲ್ಲಿ ನೋಡಿ, ಇಲ್ಲಿ ಒಂದು 18 ಇಯರ್ಸಲ್ಲೇ ಒಂದು ತುಂಬ ಉತ್ತಮವಾದಂಥ ರಿಲೇಷನ್ಶಿಪ್ ಇತ್ತು ಇವ್ರಿಗೆ. ಸೊ ಅದು ಮ್ಯಾರೇಜಾಗಿ ಕನ್ವರ್ಟ್ ಆಗಿಲ್ಲ ಅಂತಲೂ ಹೇಳ್ಬೋದು ಫ್ರೆಂಡ್ಸ್. ಎಸ್, ಇಲ್ಲಿ ಕಂಕಣ ರೇಖೆಗಳನ್ನು ನೋಡೋದಕ್ಕೆ ಉದ್ದವಾದ ಕೈಗೊಂಡಿದ್ದಾರೆ. ಇಲ್ಲಿ ನೋಡಿ 1-2 ರೇಖೆಗಳ ಉತ್ತಮ ಆರೋಗ್ಯ, ಐಶ್ವರ್ಯ ಸಹ ಇದೆ. ಇನ್ನು ರೇಖೆಗಳ ಸಂಖ್ಯೆ ಕಡಿಮೆ ಇರೋದರಿಂದ ಅಷ್ಟು ಮಾತ್ರ ಹೇಳ್ಬೋದು ಫ್ರೆಂಡ್ಸ್. ಎಸ್, ಇದಲ್ಲ ಆಲ್ಮೋಸ್ಟ್ ಎಲ್ಲ ವಿಚಾರವನ್ನು ನಾನು ತಿಳಿಸ್ಕೊಟ್ಟಿರ್ತೀನಿ. ಇನ್ನು ಹೆಚ್ಚು ನೋಡಿ ಇಲ್ಲಿ ಒಂದು ನೋಡಿ ಈ ಒಂದು ಭಾಗದಲ್ಲಿ ಈ ಥರ ಸಣ್ಣ ಗೆರೆಗಳು, ಅಂದರೆ ತುಂಬ ರಿಡ್ಜ್ ಈ ಥರ ಇರೋದನ್ನು ನಾವು ಸೆಂಟ್ರ್ ಆಫ್ ದಿ ಮೌಂಟಲ್ಲಿ ನೋಡಿದಾಗ ಇವರು ಗುರು ಜಾತಕದವರು ಅಂತ ಹೇಳ್ಬೋದು. ಅಂದರೆ ಗುರು ಅಂದರೆ
ಧನು ರಾಶಿ ಆಗಿರ್ಬೋದು ಅಥವಾ ಮೀನ ರಾಶಿ ಆಗಿರ್ಬೋದು ಅಂತ ತುಂಬ ಕ್ಲಿಯರಾಗಿ ಗೊತ್ತಾಗುತ್ತೆ ಅಂತ ಹೇಳ್ಬೋದು. ಸೊ ಗುರು ಇವರ ಲೈಫಲ್ಲಿ ತುಂಬ ಡಾಮಿನೆನ್ಸ್ ಇರೋದನ್ನು ಕಾಣಿಸುತ್ತೆ. ಇವರು ತುಂಬ ಒಂದು ಉತ್ತಮವಾದಂಥ ವ್ಯಕ್ತಿ ಸಹ ಆಗಿದ್ದಾರೆ ಅಂತಲೂ ಹೇಳ್ಬೋದು. ನೆಕ್ಸ್ಟ್ ನೋಡಿ, ಇಲ್ಲಿ ಒಂದು ಶನಿ ಪರ್ವದಲ್ಲಿ ಈ ಥರ ಒಂದು ವರ್ಟಿಕಲ್ ಲೈನ್ ಇರೋದನ್ನು ಇದನ್ನು ಸ್ಥಿರ ಧನರೇಖೆ ಅಂತ ಹೇಳ್ಬೋದು. ಸೊ ಧನರೇಖೆ ಸಹ ಚೆನ್ನಾಗಿರೋದ್ರಿಂದ ಉತ್ತಮ ಧನವಂತರು ಸಹ ಆಗ್ತಾರೆ. ಮತ್ತು ಸೂರ್ಯ ರೇಖೆಯಿಂದ ಒಂದು ಬ್ರ್ಯಾಂಚು ಗುರು ಪರ್ವತದ ಕಡೆ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಅಡ್ಮಿನಿಸ್ಟ್ರೇಟಿವ್ ಆಡಳಿತಾತ್ಮಕ ದೃಷ್ಟಿಯಿಂದ ತುಂಬ ಉತ್ತಮ ಅಡ್ಮಿನಿಸ್ಟ್ರೇಟಿವ್ ಜಾಬನ್ನು ಇವರು ತುಂಬ ಚೆನ್ನಾಗಿ ಇಷ್ಟಪಡ್ತಾರೆ ಅಂತ ಹೇಳ್ಬೋದು. ಮತ್ತು ಈ ಒಂದು ಆಕೃತಿಯನ್ನು ನೋಡಿದಾಗ ನಿಮಗೆ ಇಲ್ಲಿ ಈ ಥರ ಒಂದು ಮೀನಿನ ಆಕೃತಿ ಸಹ ಕಂಡು ಬರ್ತಾ ಇದೆ. ಸೊ ಇದು ಸಹ ಒಂದು ಅತ್ಯುತ್ತಮವಾದಂಥ ಮೀನಿನ ಆಕೃತಿ ಅಂತ ನಾವು ಪರಿಗಣಿಸ್ಬೋದು. ಹಾಗಾಗಿ ಇವರಿಗೆ ತುಂಬ ಉತ್ತಮವಾದಂಥ ಸರ್ಕಾರಿ ಸೌಲಭ್ಯ ಸಿಗುತ್ತೆ ಮತ್ತು ಪಾಪ್ಯುಲಾರಿಟಿ ಸಿಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ಆಲ್ಮೋಸ್ಟ್ ಎಲ್ಲ ವಿಚಾರನ ನಾನು ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಹೆಚ್ಚಿನ ವಿಚಾರಗಳು ಬೇಕಾದ್ರೆ ನಂಬರ್ಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್. ವಿಡಿಯೋನ ಕೊನೆವರೆಗೂ ನೋಡೋದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಿಮ್ಮ ಕೈ ಸಹ ಈ ಒಂದು ನನ್ನ ಚಾನಲಲ್ಲಿ ಬರಬೇಕಾ ಒಂದು ವಿಡಿಯೋ ಆಗಿ. ಸೊ ಹಾಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನನಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ನನ್ನ ವಾಟ್ಸಪ್ ನಂಬರ್ ನನ್ನ ಚಾನಲ್ನ ಒಂದು ಬ್ಯಾನರ್ ಪೇಜಲ್ಲೇ ಇದೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ, ಇಷ್ಟ ಆಗುತ್ತೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಹ್ಯಾವ್ ಅ ನೈಸ್ ಡೇ.